ಹಾಯ್, ಇದು ನನ್ನ ಸಂಡೇ ಮಾರ್ನಿಂಗ್ ವ್ಲಾಗ್. ಇವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಎದ್ದು ಸ್ವಲ್ಪ ಹಣ್ಣಿತ್ತು, ಸಿತ್ರೋಟು, ಅದನ್ನು ಕಟ್ ಮಾಡಿ ನೀಟಾಗಿ ಬಾಕ್ಸಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆ ವಾಶ್ ಮಾಡೋ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ತೆ, ಮೇಡ್ ಬಂದು ವಾಶ್ ಮಾಡ್ತಾರೆ. ಹಾಗೆ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಹಾಗೆ ಕೈಯಲ್ಲಿ ಸ್ಪ್ರೆಡ್ ಮಾಡ್ಬೋದು, ನಿಮಗೇನು ಬಿಸಿ ಅನಿಸಲ್ಲ. ಸೊ ಹಾಗಾಗಿ ರವೆ ರೊಟ್ಟಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಹಂಚ ಮೇಲೆ ಹಾಕಿ ಹೀಗೆ ತೆಳುವಾಗಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು. ಹಂಚ ಮೇಲೆ ನೀಟಾಗಿ ತೆಳುವಾಗಿ ಈ ಹಿಟ್ಟಲ್ಲೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ನೀವು ರವೆ ದೋಸೆನೂ ಕೂಡ ಮಾಡ್ಕೋಬೋದು. 2-3 ಥರ ಮಾಡ್ಬೋದು. ನಾನಿವತ್ತು ರವೆ ದೋಸೆ ಬೇಡ ಅಂದ್ಬಿಟ್ಟು ತಿಕ್ಕಾಗಿರಲಿ ಅಂತ ಹೇಳಿ ಸ್ವಲ್ಪ ರವೆ ರೊಟ್ಟಿ ಮಾಡೋಣ ಅಂತೇಳಿ ರವೆ ರೊಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಹೀಗೆ ಹಂಚ ಮೇಲೆ ಸ್ಪ್ರೆಡ್ ಮಾಡಿ ಅದಕ್ಕೆ 1 ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ಹಾಕ್ಬಿಟ್ಟು 1-2 ನಿಮಿಷ ಬಿಡಿ, ಅದು ಫುಲ್ಲು ನೀಟಾಗಿ ಕ್ರಿಸ್ಪಿಯಾಗಿ ಕುಕ್ ಆಗೋ ಥರ ಬಿಟ್ಕೊಂಡು ಇಷ್ಟು ಕನ್ಸಿಸ್ಟೆನ್ಸಿಲಿ ಕುಕ್ ಆದಮೇಲೆ 2 ಸೈಡು ನೀಟಾಗಿ ಬೇಯಿಸಿ ಆವಾಗ ರೆಡಿ ಆಗುತ್ತೆ. ಇದು ಕ್ರಿಸ್ಪಿ ರವೆ ರೊಟ್ಟಿ. ಇದರ ಜೊತೆಗೆ ಸ್ವಲ್ಪ ಫ್ರೂಟ್ಸು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ. ಹಾಗೆ ಸ್ವಲ್ಪ 1-2 ಮೊಟ್ಟೆ ಆಮ್ಲೆಟ್ ಮಾಡೋಣ ಅಂತೇಳಿ ಆಮ್ಲೆಟು ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಪ್ರೋಟೀನ್ ಬೇಕಲ್ಲ ಬಾಡಿಗೆ. ಹಾಗಾಗಿ ಸೊ ಯೂಶ್ವಲಿ ನಾನು ರೈಸು ತಿನ್ನೋದು ಬೆಳಗ್ಗೆ ಹೊತ್ತು ತುಂಬಾ ಕಡಿಮೆ, ತುಂಬ ರೇರು. ತೀರಾ ಟೈಮ್ ಇಲ್ಲ ಅಂದಾಗ ಚಿತ್ರಾನ್ನ ಅಥವಾ ಪಲಾವ್ ಮಾಡಿದಾಗ ಅದನ್ನು ಸ್ವಲ್ಪ ತಿಂದ್ಬಿಡ್ತೀನಿ ಇವತ್ತು. ಸೊ ಹಂಗಾಗಿ ರವೆ ರೊಟ್ಟಿ, ಮೊಟ್ಟೆ, ಫ್ರೂಟ್ ಮತ್ತು ಕಾಯಿ ಚಟ್ನಿ, ಇದು ಇವತ್ತಿನ ಸಂಡೇ ಬ್ರೇಕ್ಫಾಸ್ಟ್. ಹಾಗೆ ಸ್ವಲ್ಪ ಹಾಲು ಮೊಸರು ಆನ್ಲೈನಲ್ಲಿ ತರಿಸಿದ್ದೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.